ಒಂದೊಂದು ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಲಿಫ್ಟ್ ಅನ್ನೋದು ಏನಕ್ಕೆ ಗೊತ್ತಾ ಮಾಡಿರ್ತಾರೆ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದಾರೆ ಗಾಯ್ಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ನೀವು ತಮ್ಮನೆಲ್ಲ ನೋಡಿರ್ತೀರಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬನ್ನಿ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡ್ರಿ, ಹೊರಗೆ ಹೋಗ್ಬೇಕು ಅಂತೇಳಿ ಬೇಗ ಎದ್ದಿದ್ದೀವಿ. ಇನ್ನೇನು ಹೊರಗಡೆ ಹೋಗ್ಬೇಕು, ಟ್ರೈನ್ ಹತ್ರ ಹೋಗ್ಬೇಕು. ಅಷ್ಟೊತ್ತಿಗೆ ಮತ್ತೆ ಏನೋ ಒಂದು ರೋದನೆ ಶುರು ಐತೆ. ಏನಂತಂದ್ರೆ ಚಾರ್ಜರ್ ತಂದಿಲ್ಲ, ಮಕ್ಳನ್ನ ಕರ್ಕೊಂಬಂದಿಲ್ಲ, ಹೆಂಡತಿ ಕರ್ಕೊಂಬಂದಿಲ್ಲ ಅಂತಿರ್ತಾರೆ. ಇಂಥವ್ರು ಎಲ್ಲಾರು ಗ್ರೂಪಲ್ಲಿ ಇರ್ತಾರ, ಮರಿದಲ್ಲೇ ಕಮೆಂಟ್ ಮಾಡಿ. ಏನಾದ್ರು ಒಂದು ಹೊರಟಿದ್ದಾಗ ಏನಾದ್ರು ಮರ್ತ್ ಬರೋ ಅಂಥವ್ರು ಒಬ್ರು ಇದ್ದೇ ಇರ್ತಾರಲ್ಲ ಗ್ಯಾಂಗ್ಗಳಲ್ಲಿ. ನೋಡಿ ನಾವು ಮತ್ತೆ ಗಾಡಿ ಸೇಫ್ಟಿ ನಿಂತ್ಕೊಳ್ಳುತ್ತೆ. ಒಂದೊಂದು ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಲಿಫ್ಟ್ ಅನ್ನೋದು ಏನಕ್ಕೆ ಗೊತ್ತಾ ಮಾಡಿರ್ತಾರೆ, ವಯಸ್ಸಾದವ್ರಿಗೆ ಆಗುತ್ತೆ. ನೋಡಿ ಹಿಂಗೆ ಚೆನ್ನಾಗಿದೆಯಪ್ಪ, ನೆಗಿತಿದ್ಯಾ ಕಪ್ಪೆ ನೆಗ್ದಂಗೆ. ನಿಮಗೆಲ್ಲ ಲಿಫ್ಟ್ ಬೇಕಲ್ಲನಾ? ಫ್ಯಾಮಿಲಿ ಏನು ಗೊತ್ತಾ, ಬೆಳಗ್ಗೆ ನಾವು ನಂದೀಶ್ವರ ಮನೆ ಬಿಟ್ಟು ಹೊರಗೆ ಬರ್ಬೇಕಾರೆ ಒಂದು ಮನೆ ಹತ್ರ ಪಾಪ ಅವರು ನೈಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಗಿಡ ಹಾಕಿದ್ರು. ಗಿಡದಲ್ಲಿ ತುಂಬ ಹೂಗಳು ಬಿಟ್ಟಿತ್ತು. ಹೂ ಬಿಟ್ಟಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂದರೆ, ಬೆಳಗ್ಗೆ ಎದ್ದು ದೇವಸ್ಥಾನದಲ್ಲಿ ಹೂ ತೊಗೊಂಡೋಗೋಣ, ಇಲ್ಲ ಮನೆಗೆ ಪೂಜೆ ಮಾಡೋಕ್ಕೆ ಹೂ ಆಗುತ್ತೆ ಅಂತೇಳಿ ರಾತ್ರಿ ಯೋಚನೆ ಮಾಡಿ ರಾತ್ರಿ ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ಮಲ್ಕೊಂಡಿರ್ತಾರೆ, ಬೆಳಗ್ಗೆ ಹೂ ಕೇಳೋಣ ಅಂತ ಹೇಳ್ಬಿಟ್ಟು. ಏನಾಯ್ತು ಗೊತ್ತಾ, ಬೇರೆ ಯಾರೋ ಬಂದ್ಬಿಟ್ಟು ಹೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಜ್ಜಿ ಬೆಳಗ್ಗೆನೇ ಜಗಳ ಆಡ್ತಾ ಇತ್ತು. ನೋಡಿ, ಫೀಲ್ ಆ ಥರ ಆಗುತ್ತೆ ಅಂತಂದರೆ, ನಮ್ಮ ಲೈಫಲ್ಲೂ ನಾವು ಏನೋ ಮಾಡ್ಬೇಕಂತೆಲ್ಲ ರೆಡಿ ಮಾಡಿಟ್ಟಿರ್ತೀವಿ. ಯಾರೋ ಬಂದ್ಬಿಟ್ಟು ಅದನ್ನು ಮಾಡಿಬಿಟ್ರೆ ಒಂಥರ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ದಲ್ಲೇ ಇಟ್ಟಿರ್ತೀನಿ. ಅಷ್ಟೊತ್ತಿಗೆ ಯಾರ್ಯಾವ ಹೋಗ್ಬಿಟ್ಟು ಮಾಡಿರ್ತಾರೆ, ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಪಾಪ ಅವರು ಕಷ್ಟಪಟ್ಟಿರ್ತಾರೆ ಅಂತೇಳಿ ಸುಮ್ಮನೆ ಆಗ್ತೀನಿ ನಾನು. ಅವ್ರ ಥರ ಪೈಪೋಟಿ ಏನೂ ಮಾಡೋಕ್ಕಾಗಲ್ಲ. ಇದಿಲ್ಲ ಅಂದರೆ ಇನ್ನೊಂದು, ಇದಿಲ್ಲ ಅಂದರೆ ಇನ್ನೊಂದು, ಅದಿಲ್ಲ ಅಂದರೆ ಇನ್ನೊಂದು, ಆ ಥರ ಕಂಪೇರ್ ಮಾಡ್ಕೊತಾ ಹೋಗ್ತಾ ಇದ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತೀರಾ? ಏನಂತೀಯ? ಹೌದು ಉಳಿಯ. ಫೈನಲ್ ಆಗಿ ಹರಿಹರ ರೀಚ್ ಆಗಿದ್ದೀವಿ. ಈಗ ಬನ್ನಿ, ಈಗ ಟೆಂಪಲ್ ಹತ್ರ ಹೋಗ್ಬೇಕು. ಒಂದು ಟೆಂಪಲ್ ತೋರಿಸ್ತೀವಿ ಬನ್ನಿ, ತುಂಬ ವಿಶೇಷತೆ ಟೆಂಪಲ್ ಅದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ನೋಡೋಣ. ಸ್ಪೆಕ್ಸ್ ಏನಕ್ಕೆ ಹಾಕಿದ್ದೀನಿ ಗೊತ್ತಾ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕಣ್ಣುರಿ. ಚೆನ್ನಾಗಿ ಕಾಣ್ತಿದ್ರೆ ಒಂದು ಕಮೆಂಟ್ ಮಾಡಿ ನೋಡೋಣ, ರೆಡ್ ಆರ್ಟ್ ಕಮೆಂಟ್ ಮಾಡಿ. ಫುಲ್ಲು ಖುಷಿಯಾಗಿ ನೋಡೋಣ ಯಾವ ಥರ ಕಾಣ್ತಾ ಇದ್ದೀನಿ ಅಂತೇಳಿ. ಮಾಮೂಲಿಯಾಗಿ ರೆಡಿ ಆಗಿದ್ದೀನಿ. ಏನು ಈಗ ಮತ್ತೋಗಿ ಸ್ನಾನ ಮಾಡಬೇಕಲ್ಲ, ಅದಕ್ಕೋಸ್ಕರ ಏನೂ ರೆಡಿ ಆಗಿಲ್ಲ. ಓಕೆ, ನಮಗೆ ಕರ್ಕೊಂಬಂದಿದ್ದು ಟ್ರೈನಿಗೆ ಒಂದು ಥ್ಯಾಂಕ್ ಯು ಹೇಳೋಣ. ಮುಗೀತಿದ್ರು ಕೆಲಸ. ಈಗ ನೆಕ್ಸ್ಟ್ ಟೈಮ್ ಮತ್ತೆ ಇದೇ ಟ್ರೈನ್ ಸಿಗುತ್ತೋ ಬೇರೆ ಸಿಗುತ್ತೋ ಗೊತ್ತಿಲ್ಲ. ಬನ್ನಿ ಬೇಗ ಬೇಗ ಹೋಗೋಣ, ಟೆಂಪಲ್ ಹತ್ರ ಹೋಗೋಣ, ಸ್ನಾನ ಮಾಡ್ಕೊಂಡು ಹೊರಡೋಣ. ನೋಡಿ, ದೇವಸ್ಥಾನದಿಂದ ಏನಿಲ್ಲ, ಒಂದು ಸ್ವಲ್ಪ ದೂರ ನಡ್ಕೊಂಬಂದ್ರೆ ಬಸ್ ಸ್ಟ್ಯಾಂಡ್ ಸಿಕ್ಬಿಡುತ್ತೆ. ಡಿಪ್ರೆಷನ್ ಆಯ್ತು, ನೀನು ನಿದ್ದೆ ಮಾಡಿದ್ದೀನಲ್ಲ. ಓಕೆ, ರೈಲ್ವೆ ಸ್ಟೇಷನಿಂದ ನಡ್ಕೊಂಬಂದ್ರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಈ ಬಸ್ ಸ್ಟ್ಯಾಂಡಿಂದನೇ ಹೋಗ್ಬೇಕು. ಇಲ್ಲಿಂದ ಹೊರಡ್ತೀವಿ. ಈಗ ಎಷ್ಟೋ ದಿನ ಆಯಿತು ಟ್ರೈನು ಬಸ್ಸಲ್ಲೆಲ್ಲ ಅಡ್ಡಾಡಿ. ಒಂದು ಸವಾಸ ಮಾಡಿ ಟ್ರೈನು ಬಸ್ಸಲ್ಲೆಲ್ಲ ಅಡ್ಡಾಡ್ತಾ ಇದ್ದೀವಿ. ಖುಷಿ. ಎಷ್ಟಂತ ಗಾಡಿ ಪೆಟ್ರೋಲ್ ಹಾಕ್ಸ್? ನನ್ನ ಗಾಡಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸರಿ 80 ಬರುತ್ತೆ ಮೈಲೇಜು. 80 ಬರೋದು ಬರೋಕ್ಕೆ 80 ಅದೇ ಇತ್ತು ಅಂದರೆ ಅಣ್ಣ, ನಾವೀಗ ಟ್ರೈನಿಗೆ ಎಷ್ಟು ಕೊಡ್ತೀವಿ ದುಡ್ಡು? ಹಾಂ, ಟ್ರೈನಿಗೆ 130 ಇದೇ ಟಿಕೆಟ್ ತರಿಸ್ಕೊಂಡು ಹೋಗಿ ಸುಮ್ಮನೆ ಲಾಗ್ ಮಾಡ್ಕೊಂಡು ಹೋಗ್ತಿದ್ರೆ ಬಸ್ ನೋಡಲಿ. ಬಳ್ಳಾರಿ ನಮ್ಮ ಕೆಂಪು ಬಸ್ಸನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಗಾಯ್ಸ್. ನೋಡಿ, ಯಾಕೆ ಹೇಳಿ, ಫ್ರೀ ಅಲ್ಲ ಏನೋ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ. ನೋಡ್ರಿ, ಬ್ಯುಸಿ ಪರ್ಸನ್ ನೋಡ್ರಿ, ಬ್ಯುಸಿ ಪರ್ಸನ್. ನಾವು ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ಇದು ಹೊಸಪೇಟೆ, ಬಳ್ಳಾರಿ ಹೊಸಪೇಟೆಗೆ ಬರಬೇಕು. ಈಗ ಸೀಸನ್ ಸ್ಟಾರ್ಟಲ್ಲಿ ಹಂಪಿ ಡ್ಯಾಮು ಆ ಕಡೆ ಸೈಡೆಲ್ಲ ನೋಡ್ಬೇಕಂತಂದರೆ ಹೊಸಪೇಟೆ ಸೈಡ್ ಬರಬೇಕು. ಅಲ್ಲಿಗೂ ಬರ್ತೀವಿ ಒಂದು ಸ್ವಲ್ಪ ದಿನ. ಅದೇನಜ, ಹೊಸಪೇಟೆ ಸೈಡ್ ಒಂದು ಟ್ರಿಪ್ ಮಾಡೋಣ ನೆಕ್ಸ್ಟು. ತುಂಬ ಜನ ಹಂಪಿ, ಅಂಜನಾದ್ರಿ ಬೆಟ್ಟ ತುಂಬ ಜನ ನೋಡಿರಲ್ಲ, ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ಸ್ವಲ್ಪ ಜನ ನೋಡಿರಲ್ಲ. ಅದಕ್ಕೋಸ್ಕರ ಹಂಪಿ ಟ್ರಿಪ್ ಮಾಡೋಣ ಒಂದು, ಏನಂತೀರ? ಬಸ್ಸಿಗೆ ಕಾದು ಸಾಕಾಗೋಗಿ ಈಗ ನೆಕ್ಸ್ಟ್ ಅದು ಟೆಂಪೋ ಸಿಗುತ್ತಂತೆ. ಟೆಂಪೋಗೆ ಹೋದರೆ 50 ರೂಪೀಸ್ ಅಂತೆ, ಗೊತ್ತಿಲ್ಲ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಹಾಂ, ನನಗೆ ನೀನು ಬ್ಯುಸಿ ಕಣ, ನೀನು ಫೋನ್ ನೋಡೋ. ಆಂಟಿ, ನಿನ್ನ ಮಗ ಕೆಟ್ಟೋಗ್ತೀಯಾನೆ, ಕೆಡ್ದಾರ ಹಿಡಿತೀಯ ನಿನ್ನ ಮಗ, ಸ್ವಲ್ಪ ನೋಡ್ರಿ. ಮೊಬೈಲು ಅಂತ ನೋಡ್ರಿ ಆಂಟಿ. ಸ್ವಲ್ಪ ಹಿಮಾಲಯಲ್ಲ ಹಾಕೊಂಡು ಹೋಗ್ತೀಯ ನೋಡ್ರಿ ಆಂಟಿ. ಹಿಮಾಲಯನ ಹಾಕೊಂಡಿಲ್ಲ, ಮತ್ತು ಹಾಕೊಂಡು ತತ್ಕಿರೋ ಅವನಿಗೆ. ಪೊಲೀಸವರೆಲ್ಲ ಎದುರ್ಕೊಂಡಾಗ ಫುಲ್ ಸೆಕ್ಯೂರಿಟಿ ನಮಗೀಗ. 0 ಟ್ರಾಫಿಕ್ ಮಾಡಿಸ್ತಾರೆ ಈಗ ಅಲ್ವಾ? ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನದಿಂದ ಈಗ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸಂಗೀತ, ಬಸ್ಸಿನ ಸವಾಸ, 3 ಹೊತ್ತು ಉಪವಾಸ, ಊಟ ಮಾಡಿಲ್ಲ, ಏನಿಲ್ಲ. ಸೊಂಟ ನೋವು ಮದುವೆ ಆಗಿತ್ತು ನಿಮಗೆ, ಗೊತ್ತಾಯ್ತು ನೀವು ತಗೊಳ್ಕೋಬೇಕು. ನೋಡಿ, ದೇವಸ್ಥಾನ ಮುಂದೆ ಈ ಥರ ಇದೆ. ಜನ ಏನು ಅಷ್ಟೊಂದಿಲ್ಲ ಅಲ್ಲ ಇವತ್ತು, ಪರವಾಗಿಲ್ಲ. ಹಿಂಗೆ ಇರಬೇಕು, ಸಮಾಧಾನ ಇರಬೇಕು. ಟೆಂಪಲ್ ಸ್ನಾನ ಮಾಡೋದಕ್ಕೆ ಇದೊಂದು ಟವಲ್ ಕೊಡ್ರಿ, ಮತ್ತು ನಿಂಬೆಹಣ್ಣು ಕೊಡ್ರಿ.
ಏನು ಮಾಡೋಕೆ ನಿಂಬೆಹಣ್ಣ ನಿವಾಳಿಸ್ಕೊಂಡು ತೊಳಿಬೇಕು. ಸ್ನಾನ ಆದಮೇಲೆ ಫಸ್ಟ್ ಒಳೆ ಮುಳುಗಿ ಮತ್ತು ನಿವಾಳಿಸ್ಕೊಂಡು ನಿಂಬೆಹಣ್ಣು ತೊಳೆದು ಮತ್ತೆ ಒಂದ್ಸತಿ ಒಳೆ ಮುಳುಗಿ ಬರ್ಬೇಕು. ಹೌದಾ ತುಳ್ದಾದ್ರೆ ಮತ್ತೆ ಸತಿ ಮುಳುಗ್ಬೇಕು. ನಿಮ್ಗೆ ಬೇಕಾ? 100 ರೂಪಾಯಿ ಕೊಟ್ಬಿಟ್ರಿ ಕರೆಕ್ಟಾಗಿ, ಅದು ಇದು ಸೇರಿ. ಎಷ್ಟು ಸಣ್ಣ ಎಷ್ಟು ತುಳಿಬೇಕು? 5 ತೊಳಿತಾರೆ. 5 ತುಳಿಬೇಕಾ? 5 ತುಳಿಬೇಕಾ? ಅದಕ್ಕೆ ಹೆಚ್ಚಿಸ್ತೀರಾ? ಇದು ತಲೆ ಹಾಕೋದು, ನೀವು ಒಂದು ಹುಳ ಅವರೊಂದು ತಲೆ ತಿಕ್ಕೊಂಡು ತಕೊಂಡು ತಾಳಪ್ಪ ತಿಕ್ಕ ಬೆಳ್ಳಿಗೆ ಹಾಕೋದು. ಸೂಪರ್ ಇಲ್ಲ ಬಿಡಿ ಅಮ್ಮ ತಗೊಳ್ಕೊಳ್ಳ. ಹ್ಞೂ ಒಂದು ಶಾಂಪು ತಿಕ್ಕೋಣ ಇವಾಗ ತಿಕ್ಕೊಳ್ಳೋದು. ನಿಂಬೆಹಣ್ಣು ಸ್ನಾನ ಆಗುತ್ತಾ? ನಿಂಬೆಹಣ್ಣು ಸ್ನಾನ ಮಾಡ್ತಾನೆ ನೋಡ್ರಿ ನಮ್ಮ ಹುಡುಗ ಇವತ್ತು. ಅವನು ಮಾಡ್ತಾನೆ. ಹಾಂ ಏನು ಮಾಡ್ತೀರ? ನಾನು ನಿಂಬೆಹಣ್ಣು ಸ್ನಾನ ಇವಾಗ ಇದು ಮಾಡ್ತೀನಿ. ಇಲ್ಲಿ ನಿಂಬೆಹಣ್ಣು ತಾಂಬಂದಿದ್ವಿ ನಮ್ಮೂರಿಂದ. ಹ್ಞೂ ಆಮೇಲೆ ಬರ್ತೀವಿ, ಎರಡು ತಾಂತೀವಿ. ಏನದ ಮತ್ತು ಟವಲ್ ಹಾಕೊಂಡಿದ್ದೀವಿ ಅಂತ ಮದುವೆ ಇದ್ರೆ ಆಗಿತ್ತೇನೋ ಅನ್ಕೊಂಡಾರ ಕಣೋ ಜನ ಅಲ್ವಾ. ನೋಡಿ ಈ ದೇವಸ್ಥಾನದಲ್ಲಿ ಇಲ್ಲಿ ಬಂದುಬಿಟ್ಟು ಸ್ನಾನ ಮಾಡಿಬಿಟ್ಟು ಏನೇ ದೃಷ್ಟಿ ಇದ್ರೂ ಹೊರಗಡೆ ಬಂದು ನಿಂಬೆಹಣ್ಣು ಉಳಿಸ್ಕೊಂಡು ನಿಂಬೆಹಣ್ಣು ತುಳಿದ್ಬಿಟ್ಟು ಮತ್ತೋಗಿ ನೀರಲ್ಲಿ ಮುಳುಗ್ಬಿಟ್ಟು ಮತ್ತೆ ನೀರಲ್ಲಿ ಮುಳುಗ್ಬಿಟ್ಟು ಹೋಗ್ಬೋದು ದೇವಸ್ಥಾನಕ್ಕೆ. ಆ ಥರ ಇದೆ ರೂಲ್ಸು. ನೋಡಿ ನೀವು ಈ ಕಡೆ ಸೈಡ್ ಬಂದಾಗಲೇ ಇದೇ ಥರ ಮಾಡಿ. ನಮಗೂ ಒಬ್ರು ಹೇಳಿದ್ರು. ಹಾಂ ಆಮೇಲೆ ಒಂಥರ ಉಚ್ಕೊಂತ ಇರ್ರಿ. ಫೈನಲ್ ಆಗಿ ಇನ್ನೇನು ಸ್ನಾನ ಆಯಿತು ನೋಡಿ, ಈ ಥರ ರೆಡಿ ಆಗಿದ್ದಾನೆ. ಮೊದ್ಲಿಂಗಂತರ ರೆಡಿ ಆಗಿದ್ದಾನೆ. ರೆಡಿ ಓಕೆ, ಈಗ ದೇವಸ್ಥಾನದೊಳಗೆ ಹೋಗೋಣ. ಪರ್ಮಿಷನ್ ಐತಾ ಇಲ್ಲೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ. ನೋಡೋಣ ಬನ್ನಿ. ಸಿಗ್ಬೋದು, ಯಾವುದೋ 1-2 ಸಿಗ್ಬೋದು. ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಂಡು ಸೀದಾ ಇನ್ನೊಂದು ಟೆಂಪಲ್ ಇದೆ, ಅದನ್ನು ನೋಡ್ಕೊಂಡು ಸೀದಾ ಕಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಬನ್ನಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಸ್ತೀವಿ. ನೋಡಿ ಈ ಥರ ರೆಡಿ ಆಗಿದ್ದೀವಿ. ಇವತ್ತು ವೈಟ್ ಕಲರ್ ಇಟ್ಕೋಬೇಕಾಯಿತು, ಬ್ಲ್ಯಾಕ್ ಕಲರ್ ಇಟ್ಕೊಂಬಂದಿದ್ದೀನಿ. ಬಿಸಿಲು ತುಂಬ ಕಮ್ಮಿ ಇದಲ್ಲ, ಅದಕ್ಕೋಸ್ಕರ ಸೆಕೆ ಜಾಸ್ತಿ ಆಗ್ತದೆ. ಸರಿ ಬನ್ನಿ ದೇವ್ರ ದರ್ಶನ ಮಾಡೋಣ ಹೋಗೀಗ. ದೇವಸ್ಥಾನದಲ್ಲಿ ಹಣ್ಣು ಕೈ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ದೇವಸ್ಥಾನ ಇರೋದಿಲ್ಲಿ? ಫಸ್ಟ್ ಬಂದಿರಾ? ಇದೆ ದೇವಸ್ಥಾನ ಓಪನ್ ಇದೆಯಾ? ಬನ್ನಿ ಹೋಗೋಣ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗೆ. ಬನ್ನಿ ದರ್ಶನ ಮಾಡಿಸ್ತೀವಿ ನಿಮಗೂ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ವೀಡಿಯೋ ಪರ್ಮಿಷನ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾರಿಗಾರ ಕೇಳಿ ಮಾಡ್ಕೊತೀವಿ ವಿಡಿಯೋ. ಯಾರಜ್ಜ? ಈ ಕಡೆ ತುಕ್ಕಪ್ಪಜ್ಜ ಅಂತನಾ? ಅದು ಕರಿಬಸಪ್ಪಜ್ಜ ಏನೋ? ಹಾಂ ಹಾಂ. ಏನು ವಿಶೇಷತೆ ಇಲ್ಲಿಂದ ಏನು ವಿಶೇಷತೆ? ಇಲ್ಲಿಂದು ಏನಾದರೂ ಒಂದು ವಿಶೇಷತೆ ಇರುತ್ತಲ್ಲ, ಪವರ್ಫುಲ್ಲು. ಚೆನ್ನಾಗಿರೋದಕ್ಕೆ ಮತ್ತು ಆರಾಮಿರೋದಕ್ಕೆ ಆರಾಮಾಗಂತ ಬಂದು. ಹೌದಾ? ಹೇಳ್ರಿ ಹಂಗೆ. ಅದೇ ಮಾಟ ಮಂತ್ರ ಮಾಡಿಸಿ ನೆರಳ್ತಾರಲ್ಲ, ಅವಕ್ಕೆ ಹುಷಾರಾಗಲ್ಲ ಅಂತ ಬರ್ತಾರೆ. ಮತ್ತೇನು ಹುಷಾರಾದ್ಮೇಲೆ ಹೋಗ್ತಾ ಬರ್ತಾ ಚೆನ್ನಾಗಿ ಹಾಕ್ತಾರೆ. ಅಮಾವಾಸ್ಯೆಗೆ ದೇವ್ರು ಹೆಂಗ ಕೊಡ್ತಾನ ಹಂಗೆ ಚೆನ್ನಾಗಾದ್ರೆ ಡೈಲಿ ಬರ್ಬೋದು. ಗಾಡ್ಕೊಂಬ ದೇವಸ್ಥಾನದ ಒಳಗಡೆ ದೇವ್ರದ್ದು ವೀಡಿಯೋ ಮಾಡೋ ಇದಿಲ್ಲ, ಅವಕಾಶ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಫೋಟೋ ಸಿಕ್ತು. ಫೋಟೋದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ದರ್ಶನ ಮಾಡ್ಕೊಳ್ಳಿ. ಟೋಟಲಾಗಿ 3 ದೇವಸ್ಥಾನ. ಕರೆಕ್ಟಾಗಿ 12:30 ಪ್ರಸಾದ ಇರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ. ಅನ್ನ ಸಾಂಬಾರು ಕೊಡ್ತಾರೆ ನೋಡಿ. ತುಂಬ ಜನ ಊಟ ಮಾಡ್ತಾಯಿದ್ದಾರೆ ಇಲ್ಲಿ. ನೀವು ಈ ಕಡೆ ಸೈಡ್ ಬಂದರೆ ಊಟ ಮಾಡ್ಕೊಂಡೆ ಹೋಗಿ. ಅದೇನಾ?